ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಬಳಿ ಕ್ಷಮೆ ಕೇಳಿದ್ದಾರೆ ಶಾಸಕ ಶಿವಲಿಂಗೇಗೌಡ. ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿಯವರ ಕ್ಷಮೆಯನ್ನು ಕೇಳಿದ್ದಾರೆ ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. ಮಾತಿನ ಭರದಲ್ಲಿ ಅರಿವಿಲ್ಲದೆ ಅಂತಹ ಪದ ಬಂದಿದೆ. ಉಪಾಧ್ಯಕ್ಷರಲ್ಲಿ ವಿನಯಪೂರ್ವಕವಾಗಿ ತಾನು ಕ್ಷಮೆಯನ್ನ ಕೇಳುತ್ತೇನೆ ಎಂದಿದ್ದಾರೆ. ಆಗಲೇ ಅದರ ಅರಿವಾಗಿ ಕಡತದಿಂದ ತೆಗೆಯೋದಕ್ಕೆ ನಾನು ಹೇಳಿದ್ದೇನೆ. ಮಾನ್ಯ ಉಪಾಧ್ಯಕ್ಷರು ಕೂಡ ಹೇಳಿ ಕಡತದಿಂದ ತೆಗೆಸಲಾಗದೆ ಆದರೂ ಕೂಡ ಆದ ಘಟನೆಯ ಬಗ್ಗೆ ತಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿ ಶಿವಲಿಂಗೇಗೌಡ ಹೇಳಿದ್ದಾರೆ. ಕೇಂದ್ರ ರಾಜ್ಯ ಜಂಟಿ ಸಹಯೋಗದ ಅನುದಾನ ಹಂಚಿಕೆಯ ಬಗ್ಗೆ ನಾನು ಮಾತನಾಡಬೇಕಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಗಲಾಟೆ ಮಾಡಿ ನನಗೆ ಮಾತನಾಡೋದಕ್ಕೆ ಅಡ್ಡಿಪಡಿಸಿದ್ರು. ಈ ಸಂದರ್ಭದಲ್ಲಿ ನಾನು ತಾಳ್ಮೆ ಕಳೆದುಕೊಂಡು ಆ ರೀತಿಯಾದಂಥ ಪದ ಬಳಕೆಯನ್ನ ಮಾಡಿದ್ದೇನೆ. ಉಪಾಧ್ಯಕ್ಷರಲ್ಲಿ ವಿನಯಪೂರ್ವಕವಾಗಿ ಕ್ಷಮೆ ಕೇಳುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಶಾಸಕ ಶಿವಲಿಂಗೇಗೌಡ. ಮತ್ತು ಆ ಸಮಯದಲ್ಲಿ ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ನೇಮ 69ರ ಅಡಿನಲ್ಲಿ ನಾನು ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರತಕ್ಕಂಥ ಸ್ಪಾನ್ಸರ್ ಸ್ಕೀಮ್ನ ಭಿನ್ನಾಭಿಪ್ರಾಯದಲ್ಲಿ ಹಣ ಬಿಡುಗಡೆಯ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿಯವರು ನನ್ನನ್ನು ಮಾತನಾಡಲಿಕ್ಕೆ ಬಿಡಲಿಲ್ಲ, ಗಲಾಟೆಯನ್ನು ಎದುರಿಸಿದರು. ಅದಕ್ಕೋಸ್ಕರ ನನಗೆ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ಆಗ ಅಧ್ಯಕ್ಷ ಪೀಠದಲ್ಲಿ ಕೂತಿದ್ದಂಥ ಉಪಾಧ್ಯಕ್ಷರಿಗೆ ನನಗೆ ಮನಸ್ಸಿಗೆ ಗೋಚರ ಇಲ್ಲದೆ ಇರತಕ್ಕಂಥ ಪದಬಳಿಕೆಯನ್ನು ಮಾಡಿರೋದಕ್ಕೆ ನಾನು ವಿಷಾದಿಸ್ತೇನೆ. ಮತ್ತು ಆ ಸಮಯದಲ್ಲೇ ನಾನು ಮಾಡಿರ್ತಕ್ಕಂಥ ಈ ತಪ್ಪು ಪದದ ಬಳಕೆಯನ್ನು ಕಡತದಿಂದ ತೆಗೆದುಹಾಕಬೇಕು ಅಂತೇಳಿ ನಾನು ಹೇಳಿದ್ದೇನೆ, ಉಪಾಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಹೇಳಿ ಆ ಒಂದು ಇದನ್ನು ಕಡತದಿಂದ ತೆಗೆದುಹಾಕಿದ್ದಾರೆ. ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ನೇಮ 69ರ ಅಡಿ